ಯಾವ್ದ್ರಿ ಬೂಟಾಟಿಕೆ ಇದೆಲ್ಲ? ಬೂಟಾಟಿಕೆ ಸರ್ಕಾರನ ನಿಮ್ದು? ಯಾವ್ದು ಸೀಮೆಗೆ ನಿಮ್ ಕನ್ನಡ ಪ್ರೇಮ? ಯಾವುದು ನಿಮ್ದು ಕನ್ನಡದ ಕಳಕಳಿ? ನಿಜವಾದ ಕನ್ನಡದ ಕಳಕಳಿ ಇದ್ರೆ ನೀವು ಸರಿಯಾದಂತ ತೀರ್ಮಾನವನ್ನು ತಗೊಳ್ಳಿ. ಇಲ್ಲದೆ ಹೋದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ. ಕಲಿಸ್ತೀವಿ, ನಿಮಗೆ ಪಾಠ ಕಲಿಸ್ತೀವಿ. ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ. ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ. ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ. ಸರ್, ಎಷ್ಟು ಹೋರಾಟಗಳು ಮಾಡಿದ್ದೀರಾ ಸರ್? ನೀವೆಷ್ಟು ಹೋರಾಟ ಮಾಡಿದ್ದೀರಾ? ನಾವು ಮಾಡಿದ್ದೀವಿ ಸರ್. ಹಾಂ, ಎಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಸರ್? ಅದು ಮಾಡಿಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ. ಹೋರಾಟನ ಮಾಡಿಲ್ಲ ಅಂದ್ರೆ ಅಲ್ಲ ಅಂದ್ರೆ ಈ ದೇಶ ಇರೋವರೆಗೂ ಹೋರಾಟ ಮಾಡ್ತಾನೆ ಇರ್ಬೇಕಾ ಸರ್? ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲ, ನನ್ನ ಹೋರಾಟ ಏನ್ ಗೊತ್ತಾ ಸರ್? ನಿರ್ನಾಮ ಆಗ್ಬಿಡ್ಬೇಕು ಹೋರಾಟ ಅನ್ನೋದು. ಹೋರಾಟನೇ ಇಲ್ದೇ ಇರುವಂತ ಒಂದು ಅದ್ಭುತವಾದ ಸಮಾಜ ಆಗಬೇಕು. ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಅಲ್ವಲ್ಲ ಸರ್? ಯಾಕೆ ಸರ್? ಪ್ರಜಾಪ್ರಭುತ್ವದಲ್ಲೇ ಸಾಧ್ಯ ಅದು, ರಾಜಪ್ರಭುತ್ವದಲ್ಲಿ ಸಾಧ್ಯ ಇಲ್ಲ. ರಾಜ ತಪ್ಪು ಮಾಡಿದ್ರೆ ಪ್ರಜೆಗಳು ಗಲಾಟೆ ಮಾಡ್ತಾರೆ. ಪ್ರಜೆಗಳೇ ರಾಜರಾಗ್ಬಿಟ್ರೆ ಯಾರು ಗಲಾಟೆ ಮಾಡ್ತಾರೆ? ಎಲ್ಲರೂ ರಾಜಗಳಾಗಲ್ಲ ಸರ್, ಎಲ್ಲ ರಾಜರಿಗೆ ಪ್ರಜಾಪ್ರಭುತ್ವ. ಅವರು ಆವಾಗ ಒಂದು ಮಾತನ್ನು ಹೇಳಿದ್ರು ಸರ್, ಸ್ವಾತಂತ್ರ್ಯ ಹೋರಾಟ ನಡೀತ್ರಿ, ಹೊರಗಿನವ್ರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಅವ್ರ ವಿರುದ್ಧ ಹೋರಾಟಪ್ಪ, ಅದು ಕರೆಕ್ಟು. ಅವ್ರು ಹೋದ್ಮೇಲೆ ಇರೋರೆಲ್ಲ ನಮ್ಮವರಲ್ಲ, ನಮ್ಮವ್ರ ವಿರುದ್ಧ ನಮ್ಮವ್ರು ಯಾಕೆ ಹೋರಾಡಬೇಕು ಅನ್ನೋದು ಅವ್ರು ಹೇಳೋದು. ಸರಿಯಾದ ನಾಯಕನನ್ನು ಆಯ್ಕೆ ಮಾಡಿದ್ರೆ ಆಯ್ಕೆ ಕರೆಕ್ಟ್ ಆಗಿದ್ರು ಹೋರಾಡುವ ಅವಶ್ಯಕತೆ. ಮಹಾತ್ಮ ಗಾಂಧಿಗೆ ಏನಾರ ಎಲೆಕ್ಷನ್ ಇದ್ದಿದ್ರೆ ಹೋರಾಟ ಮಾಡೋರ ಸರ್? ಹೇಳಿ, ಮಹಾತ್ಮ ಗಾಂಧಿ ಹೋರಾಟ ಮಾಡಿ ಬ್ರಿಟಿಷರು ಭಾರತವನ್ನು ಆಳ್ಬೇಕು, ಆಳಬಾರ್ದ, ಎಲೆಕ್ಷನ್ ಓಟ್ ಹಾಕ್ಬಿಡೋರು, ಆಳ್ಬಾರ್ದು, ಒಟ್ಟಾಗಿ ಅಂತ ಒಟ್ಟಾಗ್ಬಿಡ್ರು ಅವರು. ಈಗ ನಿಮ್ಗೆ ಸರಿ ಇಲ್ಲ ಅಂತ ಗೊತ್ತಾದ್ರ ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಬೇಡ ಅಂತ ಓಟ್ ಹಾಕ್ಬಿಡಿ, ಒಟ್ಟಾಗ್ತಾರ ಅವರು. ಇದ್ದಾಗ ಅಧಿಕಾರದಲ್ಲಿದ್ದಾಗ ಮಾಡಿದಂತ ವಿರೋಧ ಮಾಡಲೇಬೇಕು. ಹೋರಾಟ ಅಂತ ಯಾಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ, ನನ್ನ ಅಭಿಪ್ರಾಯ, ಒಬ್ಬ ನಾಯಕ ನಿರ್ಮಾಣ ಮಾಡೋದಕ್ಕೋಸ್ಕರ ಹೋರಾಟಗಳು. ಪಕ್ಷಗಳು ಹುಟ್ಟಿರೋದೆಲ್ಲ ನಾಯಕರ ನಿರ್ಮಾಣಕ್ಕೋಸ್ಕರ. ಒಬ್ಬೊಬ್ಬ ಸರ್ ಒಂದು ಸಂಘಟನೆ ಉಟ್ಕೊಂಡು ಒಂದು ಪ್ರಾಬ್ಲಮ್ನ ಎತ್ತಿ ನಿಂತ್ಕೊಂತಾನೆ ಅವನು. ಸ್ಟಾರ್ಟ್ ಅವನೊಬ್ಬ ನಾಯಕ ಹಾಕೊಟ್ಟಿರ್ತಾನೆ. ಅವ್ನ ಪಕ್ಕದಲ್ಲಿ ಹೇಳ್ತಾನೆ, ನೀನು ಬೆಳೀತಾ ಇದೆಯಾ ಕಣೋ, ಹುಷಾರು, ಬೆಳೀತಾ ಇದೆಯಾ ನೀನು. ಅವನು ಬೆಳೀತಾ ಇದ್ದೀನಾ? ಹಾಂ, ನೆಕ್ಸ್ಟು ಜನ ನೀನು ಬೆಳೆಸೋದು, ಅವ್ನು ಬೆಳ್ಕೊಡು. ಸರಿ, ಒಂದು ನಿಮಿಷ ಒಂದು ಹೇಳ ಸರ್, ನನ್ನ ಒಂದು ಸಣ್ಣ ಕಲ್ಪನೆ. ನಾನು ಮತ್ತೆ ನಾಯಕನ ಕಲ್ಪನೆ ಅಲ್ಲ ಸರ್, ನಾನು ಏನೇ ಹೇಳಿದ್ರು ಮತ್ತೆ ನಾಯಕ ನೀವೇ ಮಾಡಿ ಸರ್. ನನ್ನ ಪ್ರಕಾರ ಒಂದು ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್, ಆ ಪೊಲೀಸ್ ಆಫೀಸರ್ ಇರಬೇಕಾ ಬಿಡಬೇಕು ಅನ್ನೋದು ಆ ಏರಿಯಾ ಜನಗಳು ನಿರ್ಧಾರ ಮಾಡಬೇಕು ಸರ್. ಸರ್, ಅವಾಗ ಒಂದು ಕರಪ್ಟ್ ಆಗಕ್ಕೆ ಸಾಧ್ಯನಾ ಸರ್? ಅಲ್ವಾ? ಟ್ರಾನ್ಸ್ಪರೆನ್ಸಿ ಬರ್ಬೋದು. ಪ್ರತಿಯೊಂದು ಕಂಪ್ಲೇಂಟು CCTV ಕ್ಯಾಮ್ರಾ ಪೊಲೀಸ್ ಸ್ಟೇಷನ್ಲಿಟ್ಟು ಸರ್, ಇದೆಲ್ಲ ಬದಲಾವಣೆ ಇದೇ ಆಗಬೇಕಾಗಿರೋದಲ್ವಾ ಸರ್? ಜನಗಳಿಗೋಸ್ಕರ, ಜನರಿಂದಾಗಿ ಅಂತ ಏನು ಹೇಳ್ತಾ ಇದ್ದೀರಾ? ಸೊ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇವ್ರಿಗೆಲ್ಲ ಸಪೋರ್ಟ್ ಮಾಡ್ಬೋದು ಅಂತೇಳಿ ಒಂದು ಕಲ್ಪನೆ ಇತ್ತು. ಆದರೆ ನೀವು ಯಾವುದೇ ರೀತಿಯಾದಂಥ ಒಂದು ಇವತ್ತಿನ ದಿವಸ ಏನೇ ಮಾಡಬೇಕನ್ನೋ ನಾಯಕತ್ವ ಬೇಕಾಗುತ್ತೆ. ಯಾಕೆ ಜನಗಳಂದ್ರೆ ಯಾವುದೇ ಒಂದು ಇದಕ್ಕೂ ಕೂಡ ಅವರವರಾಗಿ ಯಾರು ಮಾಡೋದಿಲ್ಲ. ನಾಯಕತ್ವದ ಕಾನ್ಸೆಪ್ಟೇ ಒಪ್ಪೋದಿಲ್ಲ ಅಂತ ಸರ್. ಒಂದು ನಿಮಿಷ, ನಾಯಕತ್ವ ಬೇಕು ಅಂದ್ರೆ 3-4 ಜನ ಕೂತಿದ್ದೀರಾ ಸರ್ ಇಲ್ಲಿ. ಸರ್ ಇದಾರೆ, ಇದಕ್ಕಿನ್ನ ನಾಯಕರು ನಾನು ಏನಕ್ಕೆ ಬೇಕು ಸರ್? ನೀವೆಲ್ಲ ಎಕ್ಸ್ಪೀರಿಯನ್ಸ್ಡ್ ಗ್ರೇಟ್ ನಾಯಕರು ಇದಾರೆ. ನಿಮ್ಮ ಪಕ್ಷದಲ್ಲಿ ಗ್ರೇಟೆಸ್ಟ್ ನಾಯಕರುಗಳಿದ್ದಾರೆ. ಹೌದೌದು. ನಾನು ಯಾಕೆ ಸರ್ ಬೇಕು? ಜನಗಳಲ್ಲಿ ಒಂದು ಕಲ್ಪನೆ, ಭರವಸೆ ಇತ್ತು. ಅಲ್ಲ, ಇದೆಯಲ್ಲ ಕಲ್ಪನೆ ಕಣ್ಣು ಮುಂದೆ ಇದಾರಲ್ಲ. ನಾವು 5 ಜನ ಲೀಡರ್ಸ್ ಇದ್ದಾರೆ ಒಂದೊಂದು. ಸರ್, ನಿಮ್ಮ ಪಕ್ಷ ಸ್ಥಾಪನೆಯ ಘೋಷಣೆ ಮಾಡಿದಾಗ ಜನರಲ್ಲಿ ಒಂದು ನಿರೀಕ್ಷೆ ಇತ್ತು ಸರ್, ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗ್ಬಿಡುತ್ತೆ ಅಂತ. ಆದ್ರೆ ನೀವು ಪಕ್ಷದ ಕಾನ್ಸೆಪ್ಟ್ ಅನ್ನ ಜನರ ತನಕ ತಗೊಂಡು ಹೋಗಿಲ್ಲ. ಇದೇ ಬದಲಾವಣೆ. ಇದು ನಾನು ಹೇಳುದು ಜನರ ತನಕ ತಗೊಂಡು ಹೋಗಿಲ್ಲ. ಜನರ ತನಕ ತಗೊಂಡು ಹೋಗೋದು ಅಂದ್ರೆ ಏನು ಅಂದ್ರೆ, ಜನರಿಗೆ ಏನೋ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಎತ್ತಬೇಕು. ಸರ್, ಸರ್ಕಾರ ಈ ತಪ್ಪು ಮಾಡ್ತು, ಹಿಂಗ್ ಮಾಡಬಾರ್ದು. ಇದ್ರ ತೊಂದರೆ ಜನರಿಂದನೇ ಆಗ್ತಾ ಇದ್ರೆ ಓಕೆ, ಜನರಿಗೇನೋ ತೊಂದರೆ ಅಲ್ಲ. ಕೇಳಿ ಒಂದು ನಿಮಿಷ, ಆಗ್ತಿರೋದೇ ಜನರಿಂದ ತೊಂದರೆ. ಕೇಳಿ ಒಂದು ನಿಮಿಷ, ವೋಟ್ನ ಮಾರ್ಕೊಂಡ್ಬಿಟ್ಟಿದೀವಿ ಸರ್ ನಾವು. ಯಾರಿಂದ ತೊಂದರೆ ಆಗ್ತಿದೆ? ಜನಗಳಿಂದ. ಜಾತಿ ಧರ್ಮಕ್ಕೆ ಓಟ್ ಹಾಕಕ್ಕೆ ಶುರು ಮಾಡ್ಬಿಟ್ಟಿದೀವಿ ಸರ್ ನಾವು. ಯಾರೋ ಒಬ್ಬ ಗ್ರೇಟ್ ಫಿಲಮ್ ಸ್ಟಾರ್ ಬಂದರೆ, ಬಂದ ಅಮ್ಮ ಸೂಪರ್, ಆ ಸಿನಿಮಾಲಿ ಏನು ಎಕ್ಸ್ಟ್ರಾಂಡಿ ಮಾಡಿದ, ಆಟಕ್ಕೆ ಅವ್ನಿಗೆ ಓಟು ಅಂತ. ಇನ್ನು ಯಾರೋ ಸತ್ತೋದ್ರೆ ಯಾರಿಗೋ ಸಿಂಪತಿ. ಇನ್ನೊಂದ್ಸತಿ ಪಾಪ ಅವ್ರು ಏನೋ ಇದಾಗ್ಬಿಟ್ಟಿದ್ದಾರೆ, ಇವ್ರಿಗೂ ಒಂದು ಚಾನ್ಸ್ ಕೊಟ್ಬೋಣ, ಅವರು ಸ್ವಲ್ಪ ಎಂಜಾಯ್ ಮಾಡಲಿ. ಈ ಪರಿಸ್ಥಿತಿ ಯಾರದ್ದು ಸರ್ ಸರಿ, ಯಾರದ್ದು ಸರ್ ತಪ್ಪಿಲ್ಲಿ? ಇದನ್ನ ನಾನು ಹೇಳಬೇಕು. ನೀವು ಓಟು ಜವಾಬ್ದಾರಿಯುತವಾಗಿ ಮಾಡಬೇಕು, ವಿಚಾರಗಳಿಗೆ ಮಾಡಬೇಕು. ನೀವು ಏನಕ್ಕೆ ಮಾಡಬೇಕು ಸರ್? ಎಷ್ಟೋ ಜನಕ್ಕೆ ಟ್ಯಾಕ್ಸ್ ಕಟ್ಟೋದೇ ಗೊತ್ತಿರಲಿಲ್ಲ ಸರ್. ನಾನು 5 ವರ್ಷದಿಂದ ಹೇಳ್ತೇನೆ, ಇಲ್ಲಪ್ಪ ನೀವು ಟೀ ಕುಡಿದ್ರೆ ಟ್ಯಾಕ್ಸ್ ಕಟ್ತೀರಾ, ನೀವು ಬಟ್ಟೆ ತಗೊಂಡು ಟ್ಯಾಕ್ಸ್ ಕಟ್ತೀರಾ, ನೀವು ಪೆಟ್ರೋಲ್ ಹಾಕಿ ಟ್ಯಾಕ್ಸ್ ಕಟ್ತೀರಾ. 4% ಟ್ಯಾಕ್ಸ್ ಕಟ್ಟೋದು ಅಂತ ವಾಟ್ಸಪ್ಪಲ್ಲಿ ನ್ಯೂಸ್ ಆಗೋಗ್ಬಿಟ್ಟಿತ್ತು. 4% ಟ್ಯಾಕ್ಸ್ ಈ ಪ್ರಪಂಚದಲ್ಲಿ ಅಂತ. ಆಮೇಲೆ ಎಲ್ಲ ಉಚಿತವಾಗಿ ಕೊಡ್ತೀವಿ ಅನ್ನೋ ಮಾತುಗಳು. ಯಾರು ಸರ್? ಆಮೇಲೆ ನಾನು ಹೇಳೋಕ್ಕೆ ಶುರು ಮಾಡಿದೆ, ಈ ದೇಶನ ಯಾರು ಅವ್ರ ಮನೆಯಿಂದ ದುಡ್ಡು ತಂದು ಒಂದು ಫ್ಲೈಓವರ್ ಕಟ್ಟಿಲ್ಲ, ಮನೆಯಿಂದ ದುಡ್ಡು ತಂದು ಒಂದು ಸ್ಟೇಡಿಯಂ ಕಟ್ಟಿಲ್ಲ. ಎಲ್ಲ ಜನಗಳದ್ದೇ ದುಡ್ಡು ಅಲ್ವಾ? ಕರೆಕ್ಟ್ ಅಮ್ಮ? ಹೋಗಿ ಅದಾರ ಒಪ್ಕೊಂತೀರಾ? ನಾಯಕರುಗಳ ಬಗ್ಗೆ ಏನೋ ಮಾಡ್ಬಿಟ್ಟಿದಾರ. ಇದು ಸತ್ಯ ಸರ್, ಸತ್ಯ ಇದು. ಅದಕ್ಕೆ ನಾನು ಹೇಳ್ತಾರೆ, ನೀವು ಜನಗಳ ಮಧ್ಯೆನೇ ಇದ್ದುಕೊಂಡು ಜನಗಳ ಮಧ್ಯೆನೇ ಸರ್
ಜನಗಳಿಗೆ ಅನ್ಯಾಯ ಆದ್ರೂ ನೀವು ಧ್ವನಿ ಎತ್ಬೋದು ಅನ್ಯಾಯ ಮಾಡ್ತಿರೋದೇ ಜನಗಳು, ಅದಾಗ ಏನ್ ಮಾಡ್ತೀರಾ ನಾನು ಕೇಳ್ತಾ ಇರೋದು. ಸರ್ ಮಾಡ್ಬೇಕು ಸರ್ ನೀವು ಅದನ್ನೇ ನಾನು ಮಾಡಕ್ ಹೊರಟಿರೋದು. ನೋಡಿ, ಪಕ್ಷ ಮಾಡಿದೀನಿ, ಜನಗಳಿಗೆ ಹೇಳ್ತಾ ಇದ್ದೀನಿ, ನೋಡಿ ನೀವು ಜವಾಬ್ದಾರಿ ತಗೊಳ್ತಿರೋದೇ ನೀವು ಮಾಡ್ತಿರೋ ತಪ್ಪು. ಎಲ್ಲರೂ ಜವಾಬ್ದಾರಿ ಹೆಂಗ್ ತಗೊಳಕಾಗುತ್ತೆ ಸರ್ ತಗೊಳ್ಬೇಕು ಸರ್ ತಗೊಳ್ಬೇಕು. ನಿಮ್ಮ ದುಡ್ಡು, ನಿಮ್ಮ ಮನೆ ಸರ್, ನಿಮ್ಮನೆ ನೀವು ಜವಾಬ್ದಾರಿ ತಗೊಳಲ್ವಾ ಸರ್? ಹೌದು. ಇಲ್ಲ ಅದನ್ನ ಅವ್ರ ಪ್ರಶ್ನೆ ಕರೆಕ್ಟ್ ಆಗಿದೆ ಅಲ್ವಾ? ಜನ ವೋಟ್ ಮಾರ್ಕಬೇಕು ಅಂತ ಎಲ್ಲರೂ ಮಾರ್ಕೊಂಡಿಲ್ಲ ಸರ್, ಇನ್ನು ಇವತ್ತಿಗೂ ಕೂಡ ಒಂದ್ ನಿಮಿಷ ಸರ್ ಜಾತಿಯ ಆಧಾರದ ಮೇಲೆ ರಾಜಕಾರಣ ನಡೀತಿಲ್ವಾ? ಇಲ್ಲ, ಇನ್ನು ಇವಲ್ಲೂ ಕೂಡ ಎಲ್ಲ ಪೂರ್ತಿ ಇಲ್ಲ ಸರ್. ಸರ್ ನೀವು ಜೆಡಿಎಸ್ನವರು ಸ್ವಲ್ಪ ಇದೆ. ಜೆಡಿಎಸ್ನವ್ರು ಕೇಳ್ತಾ ಇದ್ದೀನಿ, ನಾನು ಜಾತಿ ಆಧಾರದ ಮೇಲೆ ರಾಜಕಾರಣ ನಡೀತಿಲ್ವಾ ಅಂದ್ರೆ ಇಲ್ಲ ಅಂತೀರಿ ನೀವು. ಸರ್ ಜಾತಿ